ಹರೇ ಕೃಷ್ಣ, ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದು ಯಾವ ಥರ, ಯಾವ ದಿಕ್ಕಿನಲ್ಲಿ ಇದ್ದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕೈ ಮುಗಿಯೋದ್ರಿಂದ ಇನ್ನು ಅನುಕೂಲಗಳಾಗುತ್ತೆ ಅನ್ನೋದು ಹೇಳ್ಕೊಂಡು ಹೋಗ್ತೇನೆ. ನೋಡಿ, ಮೊದಲನೇದಾಗಿ ಸೂರ್ಯನ ಫೇಸು ಅಂತಾರಲ್ಲ, ಅಂದರೆ ಈಸ್ಟ್ ಆ ಫೇಸಲ್ಲಿರೋ ಆಂಜನೇಯ ಸ್ವಾಮಿ ಮುಗಿಯೋದ್ರಿಂದ ಉತ್ತಮ ಆರೋಗ್ಯ, ಆಮೇಲೆ ಉತ್ತಮ ಜಾಬ್ ಸಂಬಂಧಪಟ್ಟಿದ್ದು, ಆಮೇಲೆ ಜ್ಯೋತಿಷ್ಯ ಕಲಿಯೋ ಆಸಕ್ತಿ ಇರೋರು ಆ ದಿಕ್ಕಿನಲ್ಲಿರೋ ಆಂಜನೇಯನ ಕೈ ಮುಗಿಯೋದ್ರಿಂದ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ. ಏನು ಕೊಟ್ಟು ನಮಸ್ಕಾರ ಹಾಕೊಂಬರ್ಬೇಕಪ್ಪ ಅಂದರೆ, ವಿಲೇದಲ್ಲೇ ಕೊಟ್ಬಿಟ್ಟು ನಮಸ್ಕಾರ ಹಾಕೊಂಬರೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ವಿಲೇದಲ್ಲಿ ಹಾರ ಅಂತಾರಲ್ಲ ಆ ಥರ. ಪಶ್ಚಿಮ ದಿಕ್ಕು ಅಂದರೆ ಮುಳುಗೋ ಬಾಗಿಲು ಅಂತಾರಲ್ಲ, ಆ ಥರ ಬಾಗಿಲಿರೋ ದೇವಸ್ಥಾನದಲ್ಲಿರೋ ಆಂಜನೇಯ ಸ್ವಾಮಿ ಕೈ ಮುಗಿಯೋದ್ರಿಂದ ನೋಡಿ, ನಿಮಗೆ ಸಾಡೆ ಸಾತ್ ಅನ್ನೋದು, ಈ ಕಷ್ಟಗಳು, ಈ ದಾರಿದ್ರ್ಯಗಳು, ಈ ಸಂಬಂಧಪಟ್ಟಿದ್ದೆಲ್ಲ ದೂರ ಆಗುತ್ತೆ. ಅಲ್ಲಿ ಏನಪ್ಪ ಕೊಟ್ಟು ಬರಬೇಕು ಅಂದರೆ, ಎಳ್ಳೆಣ್ಣೆ ಕೇಸರಿ ಕೊಟ್ಟು ಬರಬೇಕು. ತಿಲಕ ಬರ್ತಿದ್ದಲ್ಲ, ಅದು ಕೊಟ್ಟು ಬರೋದ್ರಿಂದ ಅದರಿಂದ ಸಕಲ ಕಷ್ಟಗಳು ದೂರ ಆಗುತ್ತೆ. ಆಮೇಲೆ ಉತ್ತರ ದಿಕ್ಕಲ್ಲಿರೋದು, ಯಾರಿಗೂ ಮದುವೆಗಳಾಗ್ತಾ ಇಲ್ಲ, ಯಾರು ಮದುವೆ ಸೆಟ್ ಆಗ್ತಾ ಇಲ್ಲ, ಗಂಡೆ ಅಂತ ಸಮಸ್ಯೆ, ಮದುವೆ ಆದರೂ ಗಂಡೆ ಅಂತ ಕಿಟ್ಲಾಡ್ತಾ ಇದ್ದಾರೆ ಅನ್ನಂಗಿದ್ರೆ, ಉತ್ತರ ದಿಕ್ಕಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೀವಲ್ಲಿ 2 ವಿಲೇದಲ್ಲೇ 2 ಬಾಳೆಹಣ್ಣು, 2 ಬಟ್ಲಡಿಕೆ, 2 ರೂಪಾಯಿ ಇಲ್ಲ 11 ರೂಪಾಯಿ ಕಾಯಿನಿಟ್ಟು ಭಗವಂತನ ಕೊಟ್ಟು ಬಂದು ನಮಸ್ಕಾರ ಹಾಕೊಂಬರೋದ್ರಿಂದ ಖಂಡಿತ, ಯಾಕಂದರೆ ಸೀತಾರಾಮನ್ನೇ ಒಂದು ಮಾಡ್ದವನು, ನಿಮ್ಮ ಸಂಸಾರಗಳು ಒಂದು ಮಾಡ್ತಾನೆ, ನಿಮಗೆ ಒಳ್ಳೆಯ ಹುಡುಗ ಸೆಟ್ ಆಗ್ತದೆ. ಇನ್ನು ದಕ್ಷಿಣಾಮುಖಿ ಆಂಜನೇಯ ಸ್ವಾಮಿ ಅಂದರೆ ನೋಡಿ, ಈ ಬ್ಲ್ಯಾಕ್ ಮ್ಯಾಜಿಕ್ಕು, ಈ ದೃಷ್ಟಿ ದೋಷ, ಈ ಕೆಟ್ಟದ್ದು, ಪ್ರಮಾಣ ಪಟ್ಟಿದ್ದು, ಈ ದುಷ್ಟಗಳು, ಇವ್ರನ್ನೆಲ್ಲ ದೂರ ಮಾಡೋ ಅಂಥದ್ದೇ ದಕ್ಷಿಣಾಮುಖಿ ಆಂಜನೇಯ ಸ್ವಾಮಿ. ಪಂಚಮುಖಿನೂ ಅಂತಾರೆ, ದಕ್ಷಿಣಮುಖಿನೂ ಅಂತಾರೆ. ಅದು ನೋಡ್ಕೊಂಡು ಆ ಥರ ದಕ್ಷಿಣಮುಖಿರೋ ಆಂಜನೇಯ ಸ್ವಾಮಿ ನೀವು ಕೈ ಮುಗಿಯೋದ್ರಿಂದ ಇದು ತುಂಬ ಅನುಕೂಲಗಳಾಗುತ್ತೆ. ಈ ಬ್ಲ್ಯಾಕ್ ಮ್ಯಾಜಿಕ್ ಸಂಬಂಧಪಟ್ಟಿದ್ದು, ಕೆಟ್ಟದ್ದು ಇದಾಗೋದೆಲ್ಲ ದೂರ ಆಗುತ್ತೆ. ಖಂಡಿತ ಹೇಳ್ತೀನಿ, ಎಲ್ಲ ಥರನೂ ಒಳ್ಳೆಯದಾಗುತ್ತೆ. ಹೀಗಾಗಿ ಆಂಜನೇಯ ಸ್ವಾಮಿ ಕೈ ಮುಗಿಯೋದು ನೋಡಿ, ಈ ಥರ ಎಲ್ಲ ಇದೆ. ಸುಮ್ಮನೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ತಾ ಇದ್ದೀರಾ, ಎಲ್ಲರೂ ಬರ್ತಾ ಇದ್ದೀರಾ, ಆದರೆ ಇದು ಪದ್ಧತಿಗಳು ಈ ಥರ ಇದೆ. ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಸದಾ ಒಳ್ಳೆಯದ ಆಲೋಚನೆಗಳು ಮಾಡಿರಿ. ಕೃಷ್ಣ ಖಂಡಿತ ಒಳ್ಳೆಯದೇ ಮಾಡ್ತಾನೆ. ಹರೇ ಕೃಷ್ಣ.